Hi, welcome back to our YouTube channel. So, ನನ್ನ ಸುದ್ದಿ ಬರ್ತ್ಡೇ ಇದೆ. Hello guys, welcome back to our channel Rio Official. ಟುಡೇ ಸ್ಪೆಷಲ್ ಎಂತಂದ್ರೆ ಇವತ್ ನಾವು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ಜನ ಅವ್ರ ನಮ್ ಲ್ಯಾಂಗ್ವೇಜ್ ಅವ್ರಿಗೆ ಅದಕ್ಕೆ ನಾವು ಕನ್ನಡದಲ್ಲಿ ಬ್ಲಾಗ್ ಮಾಡೋಣ ಅಂತ ಬನ್ನಿ. ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಕಮಾನ್ ಬಾ. ಹಾಯ್ ನೋಡಿ ಮತ್ತೊಂದು ಸುದ್ದಿ. ಎಲ್ಲರೂ ವಿಶ್ ಮಾಡಿ ನನ್ ಮಗಳಿಗೆ. ಎಷ್ಟನೇ ವರ್ಷ ಬರ್ಡೇ? ನೂರು ಹಿಂಗ್ ಕಾಣಿಸ್ಬಿಟ್ಟು ಮೂರು ಮನ ಎಸ್. ಅದಕ್ಕೆ ಇವಾಗ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಫುಲ್ ಗಮ್ಮತ್ತು ಇವತ್ತು. ನೋಡೋಣ ಏನೇನ್ ಸ್ಪೆಷಲ್ ಇದೆ ಅಂತ. ಬಾವ ಬೆಳಿಗ್ಗೆ ಹೋಗ್ಬಿಟ್ಟು ಕೋಳಿನ ಕುಯ್ದ್ಬಿಟ್ಟು ಬಂದಾರೆ. ಇವತ್ ನನ್ ಬರ್ಡೇ ಇದೆ. ಇವತ್ತು ಇದೆ. ಎಲ್ಲರೂ ಬನ್ನಿ ಬನ್ನಿ ಬನ್ನಿ. ಯಾರು ಹಾಯ್ ಅಂತಲ್ಲ. ಲವ್ ಯು ಮುಣ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇಟ್ಸ್ ಗೋಯಿಂಗ್ ಆನ್. ಸೊ ಸ್ಪೆಷಲ್ ಮೊದಲಿಗೆ ನಾನು ಇಲ್ಲಿ ಚಿಕನ್ ಕರಿ ಮಾಡೋಕೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಕಾಸರಗೋಡು. ನಮ್ದು ಮ್ಯಾಂಗ್ಳೂರ್ ಇದೆ, ಆ ಕಡೆ ಕಾಸರಗೋಡು ಇದೆ. ಹುಳಿ. ಆಮೇಲೆ ನಾನ್ ಫುಲ್ ರೆಸಿಪಿ ನನ್ನ ಚಾನಲ್ ಇದೆ, ಅದ್ರಾಗ ನೋಡ್ಕೊಂಡ್ ಕನ್ನಡದಲ್ಲೇ ಬರ್ಲಿ. ಎಲ್ಲ ಕನ್ನಡದಲ್ಲಿ ಬರ್ಲಿ. ವಾಟ್ ಹ್ಯಾಪನ್? ವೈಟ್ ಚಿತ್ರಾನ್ನ ನಮ್ದು. ಚೆನ್ನಾಗಿದೆ. ಎಸ್, ಮಶ್ರೂಮ್ ಹಾಕಿ ಮಾಡೋದು. Let's see our recipe in YouTube and let's make it. ಹೌದಾಯ್ತಾ? What's your name? Trishita. Your sister's name? Rishika. ಎರಡು ಟೈಪ್ ಇದ್ದು ಚಿಕನ್ನ ತಂದಿದ್ರು, ಅದಕ್ಕಾಗಿ ಕ್ಲೀನ್ ಮಾಡೋಕೆ ತುಂಬ ಲೇಟ್ ಆಯಿತು. ಅಕ್ಕನೂ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ, ಮಕ್ಕಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಒಬ್ಬಳು ಮಾತ್ರ, ಮತ್ತೊಬ್ಬಳು ತಿನ್ನೋದೇ ಆಯಿತು, ಬರ್ತ್ಡೇ ಗರ್ಲು. ನಾನ್ ವೆಜ್ಜು ಎರಡೂ ಮಾಡಬೇಕು. ಅದಕ್ಕೆ ಇವಾಗ ಅಕ್ಕ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದಾಳೆ, ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಈ ಕಡೆ ನಾನು ಚಿಕನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ಇವಾಗ ಇದು ಮಶ್ರೂಮ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದಾಳೆ. ಆಮೇಲೆ ಇದನ್ನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡೋದಷ್ಟೇ. ಇಲ್ಲಿ ಅಕ್ಕ ರಸಮ್ ಮಾಡ್ತಾ ಇದ್ದಾಳೆ. ಅಂತೂ ಇಂತೂ ರಸಮ್ ಇಸ್ ರೆಡಿ. ಈಗ ಕೊನೆಗೆ ಒಂದು ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಿಡೋದಷ್ಟೇ. ಅದು ಮಾತ್ರ ಬೇಗ ಆಗುತ್ತೆ. ಇನ್ನೂ ತುಂಬಾ ಐಟಮ್ ಮಾಡೋಕ್ಕಿದೆ. ಚಿಕನ್ ಕ್ಲೀನ್ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟೆ. ಇವಾಗ ಅಷ್ಟೊಂದಿದೆ.
ಫೈನಲಿ ಈ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದಾಳೆ ಅವಳು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಶ್ರೂಮ್ ಗ್ರೇವಿ ಇಸ್ ರೆಡಿ. ಈಗ ಚಿಕನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚಿಕನ್ ಕರಿ ಮಾಡೋಕ್ಕೆ ಹೊರಟಿದ್ದೀನಿ. ಬೇಯಕ್ಕಿಟ್ಟಿದ್ದೀನಿ. ಇವಾಗ ಇನ್ನೊಂದು ಚಿಕನ್ ಇದೆ, ಅದನ್ನು ಮಾಡಬೇಕು. ಅದು ಸಪ್ರೇಟಾಗಿ ಮಾಡೋದು. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅದೇ ಟೈಮಲ್ಲಿ. ಎಷ್ಟು ಆಟ ಅಂದರೆ ಬೆಳಿಗ್ಗೆ ಎದ್ದು ನಂತರ ಆಮೇಲೆ ಇಬ್ಬರದ್ದು ಆಟನೇ. ನಮಗಂತೂ ಟೈಮೇ ಇಲ್ಲ ಇವ್ರನ್ನ ಸಂಭಾಳಿಸೋಕ್ಕೆ. ಹಂಗಿಬ್ರು ತುಂಬಾ ಉಪದ್ರ ಮಾಡ್ತಾರೆ. ಹೆಚ್ಚು ಸಣ್ಣವಳಷ್ಟೇ, ದೊಡ್ಡವಳು ಹಂಗೆ ಮಾಡಲ್ಲ. ನಾನಿಲ್ಲಿ ರೆಸಿಪಿನ ಹಾಕಬೇಕು ಅಂದ್ಕೊಂಡೆ ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ. ಬಟ್ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಇವರು ಆಟ ಮಾತ್ರ ಆಡಲ್ಲ, ಅವಳು ದೊಡ್ಡವಳು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಅಡುಗೆ ಮಾಡೋಕ್ಕೆ. ಆಮೇಲೆ ತರಕಾರಿ ಹಿಂಗೆ ಸಿಪ್ಪೆ ಸುಲಿಯೋಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾಳೆ. ಚಿಕನ್ ಸಾರು ರೆಡಿ ಆಯಿತು. ಇವಾಗ ವಾವ್, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ಇದು ಚಿಕನ್ ಪುಳಿ ಮುಂಚಿ. ನಾವಿದನ್ನು ಹಾಗೆ ಎತ್ತಿಡ್ತೀವಿ, ನೆಕ್ಸ್ಟ್ ಡೇ ತಿಂದರೆ ಮತ್ತು ಟೇಸ್ಟ್ ಇರುತ್ತೆ ಗೈಸ್. ಈ ಡ್ರೆಸ್ ಅಮೆಝಾನಿಂದ ತರಿಸಿರೋದು. ಇದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒಂದೇ ಪೀಸ್ ಇದ್ದಿದ್ದು. ಈಗ ಅಡುಗೆ ಎಲ್ಲ ಆಗಿಬಿಟ್ಟು ಇವಾಗ ಇವಳನ್ನ ರೆಡಿ ಮಾಡೋಣ ಅಂತ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಲೈಟಾಗಿ ಹಾಕೋದು. ಮತ್ತು ಇವಳು ನೋಡ್ತಾ ಇದ್ದಾಳೆ ನನಗೂ ಬೇಕು ಅಂತ, ಹಂಗೆ ಅವಳಿಗೂ ನಾನು ಹಾಕಿದ್ದೀನಿ. ಹೆಂಗಿದ್ದಾಳೆ ನಮ್ಮ ಹುಡುಗಿ ಕಮೆಂಟ್ ಮಾಡಿ. ಇವಾಗ ಕೇಕ್ ತಗೊಳ್ಳೋಕೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೇ ಹತ್ತಿರ ಇದೆ ಬೇಕ್ರಿ ಶಾಪು, ಹಂಗೆ ಹೋಗಿದ್ದೀವಿ. ತುಂಬ ಟೈಪ್ಸ್ ಇದ್ದಿತ್ತು, ಆದರೆ ಅವಳಿಗೆ ರೆಡ್ ವೆಲ್ವೆಟ್ ಮಾತ್ರ ಇಷ್ಟ ಆಗೋದು, ಅದು ಮಾತ್ರ ಅವಳು ತಿಂತಾಳೆ ಅಷ್ಟೇ. ಮೊನ್ನೆ ನಾವು ಪೈನಾಪಲ್ ಫ್ಲೇವರ್ ತಂದಿದ್ವಿ, ಅದು ತಿಂದೇ ಇಲ್ಲ ಅವಳು, ಹಾಗಾಗಿ ರೆಡ್ ವೆಲ್ವೆಟ್ ತೊಗೊಂಡಿದ್ವಿ. ಇವಾಗ ಟೈಮು 1 ಗಂಟೆ ಆಗ್ತಾ ಬಂತು. ನಾವಿವಾಗ ಇದು ಡೆಕೋರೇಷನ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಅಷ್ಟೇ. ಹಂಗೆ ಎಲ್ಲರೂ ಇವಾಗ ಕೂತ್ಕೊಂಡು ಬಲೂನ್ ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವ್ರ ಫೋಟೋ ತೆಗಿತಾ ಇದ್ದಾರೆ, ಇವರ ಅಮ್ಮ. ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾಳೆ ಈ ಅಂತ. ಇಲ್ಲಿ ಡೆಕೋರೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದರೆ ಡೈಲಿ ಇವ್ರದ್ದು ಫೋಟೋಶೂಟ್ ಕೂಡ ಹೇಳ್ಕೊಡ್ತಾ ಇದ್ದಾಳೆ ಅಕ್ಕ, ಹೆಂಗೆ ನಿಂತ್ಕೋಬೇಕು, ಹೆಂಗೆ ಪೋಸ್ ಕೊಡಬೇಕು ಅಂತ. ಕೇಕ್ ಓಪನ್ ಮಾಡಿದ್ದಷ್ಟೇ ಅದನ್ನು ನೆಕ್ಕಾಯ್ತು ಇವಳಿಗೆ. ನೋಡಿ ತಿಂದ್ಬಿಟ್ಲು ಅವಾಗಲೇ, ಅವಳಿಗಷ್ಟು ಇಷ್ಟ ಅದು ಕೇಕು. ಇಲ್ಲಿ ಇವಾಗ ಇವರು ಅಜ್ಜಿ ಜೊತೆ ಮಾತಾಡ್ತಾ ಇದ್ರು, ಬಟ್ ಇವಳಿಗೆ ಕೇಕ್ ತಿನ್ನೋಕ್ಕೆ ಅವಸರ ಆಗ್ತಾ ಇದೆ. ಇವಾಗ ರೆಡಿ ಆಯಿತು ಎಲ್ಲ ಡೆಕೋರೇಷನ್, ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಆಡಿಯೋ ಏನೋ ಆಗಿಬಿಟ್ಟು ಹೋಗಿದೆ ಗೈಸ್, ಸೊ ಆಡಿಯೋ ಬರ್ತಾ ಇಲ್ಲ. ಹಿಂಗೆ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ.
ಖುಷಿಯಾಗಿದೆ ಅವಳಿಗೆ, ತುಂಬ ಖುಷಿಯಾಗಿದ್ದಾಳೆ. ಇವತ್ತಿನ ಸ್ಪೆಷಲ್ಲು ರೊಟ್ಟಿ, ಚಿಕನ್ ಸುಕ್ಕ, ರಸಮ್ಮು ವೆಜ್ನವರಿಗೆ, ಮತ್ತು ಮಶ್ರೂಮು ಗ್ರೇವಿ, ಅನ್ನ, ಇಷ್ಟೆಲ್ಲ ಇವತ್ತಿನ ಸ್ಪೆಷಲು. ಅಕ್ಕ ಈಗ ಊಟ ಮಾಡ್ತಾಯಿದ್ದಾಳೆ, ಅವಳಿಗೆ ಲೇಟ್ ಆಗ್ತಾಯಿದೆ ಹಾಗೆ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಣ್ಣ ಬಂದಿದ್ದರು ನೋಡಿ, ಅಣ್ಣ ಮತ್ತು ಅವ್ರ ಮಗಳು ಗಿಫ್ಟ್ ತೊಗೊಂಡ್ಬಂದಿದ್ರು. ಹಾಗೆ ಅವ್ರು ಲೇಟಾಗಿತ್ತು ಬಂದಿದ್ದು, ಖುಷಿ ಆಯಿತು ಇಬ್ಬರು ಜೊತೆಗೆ ಅಂಗನವಾಡಿ ಹೋಗೋದವರು. ಹಂಗೀಗ ಅವರು ಊಟ ಮಾಡೋಕ್ಕೆ ಕೂತ್ಕೊಂಡ್ರು. ಬರ್ಡೇ ಎಲ್ಲ ಮುಗೀತು, ಇವಾಗ ಅಕ್ಕ ಹೊರಡ್ತಾ ಇದ್ದಾಳೆ. ಹಂಗೆ ಮೊನ್ನೆ ಬಂದುಬಿಟ್ಟು ಇವಾಗ ಹೋಗಿಬಿಟ್ಲವಳು. ಫ್ರೆಂಡ್ಸು ಅಯ್ಯಯ್ಯೋ ಅಯ್ಯೋ ಸಂಜೆ ಇವಾಗ ಟೀ ಕುಡಿತಾ ಇದ್ದೀನಿ. ಅತ್ತಿಗೆ ಇವರೆಲ್ಲ ಬಂದಿದ್ದಾರೆ ಇವಾಗ. ಅವರು ಆಫ್ಟರ್ನೂನ್ ಬರೋಕ್ಕಾಗಿಲ್ಲ ಅಂತ ಇವಾಗ ಬಂದಿದ್ದಾರೆ. ನೈಟು ಪರೋಟ, ಚಿಕನ್ ಕರಿ, ಆಮೇಲೆ ದೋಸೆನೂ ಇತ್ತು. ನಾನು ತೊಗೊಂಡಿಲ್ಲ, ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರೆ. ನಾನು ಇಲ್ಲಿ ಊಟ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಬಂದಿದ್ದರು. ಇನ್ನು ಅಕ್ಕ ಬಾವ ಎಲ್ಲ ಊಟ ಮಾಡಬೇಕಷ್ಟೇ. ಅವರೆಲ್ಲ ಹಾಗೆ ನಾನು ಊಟ ಮಾಡ್ಕೊಂಡೆ. ಸ್ಪೆಷಲ್ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ.